ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸಂಧಿಗಳು ವಿಷಯದ ಕುರಿತು ಒಂದಿಷ್ಟು MCQಸ್ಗಳನ್ನು ನೋಡೋಣ. GPSTR, HSTR, ಕ್ರೈಸ್ ಇನ್ನಿತರ ಒಂದು ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದಂತಹ ವಿಡಿಯೋ ಸರಣಿಗಳನ್ನು ನಾನು ಮಾಡ್ತಾ ಇದ್ದೀನಿ. ಸುಮಾರು 5-6 ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೀನಿ. ಅವುಗಳನ್ನು ಕೂಡ ನೋಡ್ಬೋದು. ಈ ಸಂಧಿಗಳ ಕುರಿತಾಗಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ. ಹಾಗೆ ನಿಮಗೆ ಸಂಧಿಗಳ ಬಗ್ಗೆ ವಿವರವಾದಂತಹ ಮಾಹಿತಿ ಬೇಕು ಅಂದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಅದರಲ್ಲಿ ನೀವು ಅದರ ವ್ಯಾಖ್ಯೆಗಳು, ಅನೇಕ ಉದಾಹರಣೆಗಳನ್ನು ಕೂಡ ನೋಡ್ಬೋದು. ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ, ನಿಮಗೆ ತುಂಬಾ ಸಹಾಯಕವಾಗಿರುತ್ತೆ ಎಕ್ಸಾಮ್ ಪರ್ಪಸ್ಸಿಂದ. ಇವಾಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ತಿಳಿಸಿ. ಮನೆಯಿಂದ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಇಲ್ಲಿ ಆಪ್ಷನ್ಸ್ ಇದೆ ಕೆಳಗಡೆ. ಮೊದಲನೇದು ಸವರ್ಣ ದೀರ್ಘ ಸಂಧಿ, ಎರಡನೇದು ಆಗಮ ಸಂಧಿ, ಗುಣಸಂಧಿ, ಎಣ್ಸಂಧಿ. ಯಾವ ಸಂಧಿ ಆಗುತ್ತೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಅಥವಾ ನೀವು ಗೆಸ್ ಕೂಡ ಮಾಡ್ಬೋದು. ಇಲ್ಲಿ ಮನೆ ಅದಕ್ಕಿಂದ ಅಂತ ಬಿಡಿಸಿದಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ಯಕಾರಾಗಮ ಆಗ್ತಾ ಇದೆ. ಹಾಗಾಗಿ ಇದು ಆಗಮ ಸಂಧಿ ಅಂತ. ಎರಡು ಸ್ವರಗಳ ನಡುವೆ ಹೊಸದೊಂದು ಅಕ್ಷರ ಬಂದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಕೆಂದಾವರೆ ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ. ಇಲ್ಲಿ ಸಂಧಿ ಕಾರ್ಯ ನಡೆದಿಲ್ಲ. ಆದೇಶ ಸಂಧಿ, ಆಗಮ ಸಂಧಿ, ಜಸ್ತ್ವ ಸಂಧಿ. ಇಲ್ಲಿ ಕೆಂದಾವರೆ ಅಂದರೆ ಯಾವುದು ಉತ್ತರ? ಆದೇಶ ಸಂಧಿ. ಕೆಂಪು ತಾವರೆ ಕೆಂದಾವರೆ ಅಂತ ಆಗುತ್ತೆ. ಕನ್ನಡದ ಸ್ವರದ ಪರದಲ್ಲಿ ಬರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬರುವುದು, ಅದನ್ನು ನಾವು ಆದೇಶ ಸಂಧಿ ಅಂತೀವಿ. ಉದಾಹರಣೆಗೆ ಮಳೆಗಾಲ, ಹೊಸಗಾಲ ಈ ರೀತಿಯಾಗಿರ್ಬಾರ್ದು. ಮತ್ತು ಅನೇಕ ಒಂದು ಉದಾಹರಣೆಗಳನ್ನು ನಾನು ಆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಲ್ಲ ವಿಡಿಯೋದಲ್ಲಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಸಾಮಾನ್ಯವಾಗಿ ಕಚಟತಪಗಳಿಗೆ ಗಜಡತಗಳು ಆದೇಶವಾಗಿ ಬರ್ತವೆ. ಅವುಗಳಿಗೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಮೂರನೇ ಪ್ರಶ್ನೆ, ಗುಡಿಯಲ್ಲಿ ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ. ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ. ಸೊ ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂದರೆ ಗುಡಿ ಅದಿಕ್ ಅಲ್ಲಿ, ಗುಡಿಯಲ್ಲಿ. ಸೊ ಇಲ್ಲಿ ಒಂದು ಹೊಸ ಅಕ್ಷರ ಆಗಮ ಆಗಿದೆ, ಹಾಗಾಗಿದು ಆಗಮ ಸಂಧಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೈ ತಪ್ಪು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಸಂಧಿ ಕಾರ್ಯ ನಡೆದಿಲ್ಲ. ಎರಡನೇ ಆಪ್ಷನ್ ಆದೇಶ ಸಂಧಿ, ಮೂರನೇ ಆಪ್ಷನ್ ಆಗಮ ಸಂಧಿ, ಜಸ್ತ್ವ ಸಂಧಿ. ಸೊ ಇಲ್ಲಿ ನಾವು ಗಮನಿಸಬೇಕು, ಕೈ ತಪ್ಪು, ಇಲ್ಲಿ ಯಾವುದೇ ರೀತಿಯಾದಂಥ ಸಂಧಿ ಕಾರ್ಯ ನಡೆದಿಲ್ಲ. ಐದನೇ ಪ್ರಶ್ನೆ, ಕಣ್ಣಿಂದ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಇದನ್ನು ಬಿಡಿಸಿ ನೀವು ನೋಡಿದಾಗ ನಿಮಗೆ ಯಾವ ಸಂಧಿ ಅಂತ ಗೊತ್ತಾಗುತ್ತೆ. ಆಪ್ಷನ್ 1 ಲೋಪ ಸಂಧಿ, ಎರಡನೇ ಆಪ್ಷನ್ ಆಗಮ ಸಂಧಿ, ಮೂರನೇ ಆಪ್ಷನ್ ಆದೇಶ ಸಂಧಿ, ನಾಲ್ಕನೇದು ವೃದ್ಧಿ ಸಂಧಿ. ಸೊ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಲೋಪ ಸಂಧಿ ಅಂತ ಆಗುತ್ತೆ. ಕಣ್ಣು ಅದಕ್ಕಿಂದ ಕಣ್ಣಿಂದ, ಇಲ್ಲಿ ಉಕಾರ ಲೋಪ ಆಗ್ತಾ ಇದೆ. ಸಂಧಿಯಾಗುವ ಎರಡು ಸ್ವರಗಳಲ್ಲಿ ಒಂದು ಇಲ್ಲವಾಗುವುದು, ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ಇದು ಊಕಾರ ಲೋಪ ಸಂಧಿಯಾಗಿದೆ. ಆರನೇ ಪ್ರಶ್ನೆ, ಅಡಿಗಲ್ಲು ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ. ಮೊದಲನೇ ಆಯ್ಕೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ವೃದ್ಧಿ ಸಂಧಿ. ಸರಿಯಾದ ಉತ್ತರ ಆದೇಶ ಸಂಧಿ. ಇಲ್ಲಿ ಅಡಿ ಅದಕ್ಕೆ ಕಲ್ಲು, ಕ ಸ್ಥಳದಲ್ಲಿ ಗ ಬರ್ತಾ ಇದೆ, ಹಾಗಾಗಿ ಇದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಚಳಿಗಾಲ ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ. ಮೊದಲನೇ ಆಯ್ಕೆ ಆಗಮ ಸಂಧಿ, ಎರಡನೇ ಆಯ್ಕೆ ಆದೇಶ ಸಂಧಿ, ಲೋಪ ಸಂಧಿ, ವೃದ್ಧಿ ಸಂಧಿ. ಸರಿಯಾದ ಉತ್ತರ ಆದೇಶ ಸಂಧಿ. ಚಳಿ ಅಧಿಕ ಕಾಲ ಚಳಿಗಾಲ.
8ನೇ ಪ್ರಶ್ನೆ, ಮಹೇಶ್ವರ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ವೃದ್ಧಿ ಸಂಧಿ, ಗುಣಸಂಧಿ, ಎಣ್ಸಂಧಿ, ಸವರ್ಣದೀರ್ಘ ಸಂಧಿ. ಇದನ್ನು ಬಿಡಿಸಿ ನೋಡಿದಾಗ ಮಹಾ ಅಧಿಕ್ ಈಶ್ವರ ಅಂದರೆ ಅಕಾರಕ್ಕೆ ಇಕಾರ ಎದುರಾಗಿ ಏಕಾರ ಆಗ್ತಾ ಇದೆ, ಹಾಗಾಗಿ ಇದು ಗುಣಸಂಧಿ. ಇಲ್ಲಿ ವಿವರಣೆಯನ್ನು ನೋಡ್ಬೋದು ನೀವು. ಆಕಾರಗಳಿಗೆ ಈಕಾರಗಳು ಎದುರಾದಾಗ ಏಕಾರವು, ಆಕಾರಗಳಿಗೆ ಉಕಾರಗಳು ಎದುರಾದಾಗ ಓಕಾರವು, ಆಕಾರಗಳಿಗೆ ಋಕಾರವು ಎದುರಾದಾಗ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. 9ನೇ ಪ್ರಶ್ನೆ, ಅತ್ಯಂತ ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ. ವೃದ್ಧಿ ಸಂಧಿ, ಗುಣಸಂಧಿ, ಎಣ್ಸಂಧಿ, ಸವರ್ಣದೀರ್ಘ ಸಂಧಿ. ಸೊ ಅಧಿಕ ಅಂತ, ಅತ್ಯಂತ, ಇಲ್ಲಿ ಸರಿಯಾದ ಉತ್ತರ ಎಣ್ಸಂಧಿ. ಇಲ್ಲಿ ವಿವರಣೆಯನ್ನು ನೋಡೋಣ. ಈಕಾರ ಅದಕ್ಕೆ ಬೇರೆ ಸ್ವರ ಎದುರಾದಾಗ ಯಕಾರವು, ಉಕಾರಗಳಿಗೆ ಬೇರೆ ಸ್ವರ ಎದುರಾದಾಗ ವಕಾರವು, ರು ಸ್ವರಕ್ಕೆ ಬೇರೆ ಸ್ವರ ಎದುರಾದಾಗ ರಕಾರವು ಆದೇಶವಾಗಿ ಬಂದಲ್ಲಿ ಅದನ್ನು ನಾವು ಎಣ್ಸಂಧಿ ಅಂತ ಕರಿತೀವಿ. ಕುದಿ ಹೆಸರು ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ. ಆಗಮ, ಆದೇಶ, ಲೋಪ, ಸಂಧಿ ನಡೆದಿಲ್ಲ. ಕುದಿ ಹೆಸರು, ಇಲ್ಲಿ ಯಕಾರ ಆಗಮ ಆಗಿರ್ತಕ್ಕಂಥದ್ದು. 11ನೇ ಪ್ರಶ್ನೆ, ಗುಣೋದಯ ಡ್ಯಾಶ್ ಅಥವಾ ಯಾವ ಸಂಧಿಗೆ ಉದಾಹರಣೆ? ಗುಣೋದಯ ಅಂದರೆ ಗುಣ ಅಧಿಕ್ ಉದಯ, ಗುಣೋದಯ ಆಗಿದೆ. ಇಲ್ಲಿ ಈಗಾಗಲೇ ನಾವು ವಿವರಣೆ ನೋಡಿದ ಹಾಗೆ ಇದು ಗುಣಸಂಧಿನ, ಆದೇಶ ಸಂಧಿನ, ಲೋಪ ಸಂಧಿನ ಅಥವಾ ವೃದ್ಧಿ ಸಂಧಿನ ಅಂದರೆ ಇದು ಗುಣಸಂಧಿಯಾಗಿದೆ. 12ನೇ ಪ್ರಶ್ನೆ, ಕೊಡಗಲ್ಲು ಎಂಬಲ್ಲಿ ನಡೆದಿರುವ ಸಂಧಿ. ಲೋಪ, ಆಗಮ, ಆದೇಶ, ಸವರ್ಣದೀರ್ಘ. ಇದು ಆದೇಶ ಸಂಧಿಯಾಗಿರ್ತಕ್ಕಂಥದ್ದು. ಛಲವನ್ನು ಎಂಬುದು ವಕಾರಾಗಮ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ. ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಛಲ ಅಧಿಕ್ ಅನ್ನು, ಛಲವನ್ನು ಅಂದರೆ ಇದು ಯಾವ ಸಂಧಿ ಆಗಿರುತ್ತೆ? ವಕಾರಾಗಮ ಸಂಧಿ. 14ನೇ ಪ್ರಶ್ನೆ, ಪರಮೇಶ ಎಂಬುದು ಯಾವ ಸಂಧಿ? ಲೋಪ ಸಂಧಿ, ಆದೇಶ ಸಂಧಿ, ಗುಣಸಂಧಿ, ಸವರ್ಣದೀರ್ಘ ಸಂಧಿ. ಪರಮಾಧಿಕೀಶ ಪರಮೇಶ ಗುಣಸಂಧಿಯಾಗಿದೆ. 15ನೇ ಪ್ರಶ್ನೆ, ಏಕೈಕ ಎಂಬುದು ಯಾವ ಸಂಧಿ? ವೃದ್ಧಿ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಏಕ ಅಧಿಕೇಕ, ಏಕೈಕ, ಇದು ವೃದ್ಧಿ ಸಂಧಿಯಾಗಿದೆ. ತೆನೆಯನ್ನು ಇದು ಯಾವ ಸಂಧಿ? ಆದೇಶ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ, ವೃದ್ಧಿ ಸಂಧಿ. ಸರಿಯಾದ ಉತ್ತರ ತೆನೆ ಅಧಿಕನ್ನು, ತೆನೆಯನ್ನು, ಇದು ಆಗಮ ಸಂಧಿಯಾಗಿದೆ. 17ನೇ ಪ್ರಶ್ನೆ, ಆಗಮ ಸಂಧಿಗೆ ಉದಾಹರಣೆ ಇದು. ಕಂಬನಿ, ಊರೂರು, ಅವರಿದ್ದ, ಪ್ರಾಣಿಯನ್ನು. ಸೊ ಆಗಮ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಯಾವುದಿದೆ ಇದರಲ್ಲಿ ಪದ? ಪ್ರಾಣಿಯನ್ನು, ಪ್ರಾಣಿ ಅಧಿಕನ್ನು, ಪ್ರಾಣಿಯನ್ನು. ನೀವು ಎಲ್ಲ ಆಯ್ಕೆಗಳನ್ನು ಬಿಡಿಸಿ ನೋಡಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕಂಬನಿ ಅನ್ನೋದು ಆದೇಶ ಸಂಧಿ, ಊರೂರು ಅನ್ನೋದು ಲೋಪ ಸಂಧಿ, ಅವರಿದ್ದ, ಅವರು ಅದಕ್ಕಿದ್ದ, ಇದು ಕೂಡ ಲೋಪ ಸಂಧಿ, ಪ್ರಾಣಿಯನ್ನು ಆಗಮ ಸಂಧಿ ಆಗುತ್ತೆ. 18ನೇ ಪ್ರಶ್ನೆ, ಇದು ಆದೇಶ ಸಂಧಿಗೆ ಒಂದು ಉದಾಹರಣೆ. ಮೊದಲನೇ ಆಯ್ಕೆ ನೂರಾರು, ಎರಡನೇ ಆಯ್ಕೆ ಮಾರುಕಟ್ಟೆ, ಮೂರನೇ ಆಯ್ಕೆ ಹಾದಿ ಬೀದಿ, ನಾಲ್ಕನೇ ಆಯ್ಕೆ ಉರುಗೋಲು. ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಉರುಗೋಲು. ಉರ ಅಧಿಕ್ಕೋಲು, ಉರಗೋಲು. ಕೆಳಗಿನವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ? ಸೊ ಯಾವುದು ಅಲ್ಲ ಅನ್ನೋದನ್ನು ನೀವು ಗಮನಿಸಬೇಕಿಲ್ಲಿ. ಮೊದಲನೇ ಆಯ್ಕೆ ಲೋಪ ಸಂಧಿ, ಎರಡನೇ ಆಯ್ಕೆ ಆಗಮ ಸಂಧಿ, ಮೂರನೇ ಆಯ್ಕೆ ಆದೇಶ ಸಂಧಿ, ನಾಲ್ಕನೇ ಆಯ್ಕೆ ವೃದ್ಧಿ ಸಂಧಿ. ಸೊ ಇಲ್ಲಿ ಸರಿಯಾದ ಉತ್ತರ ನಮಗೀಗಾಗಲೇ ಗೊತ್ತಿರೋ ಹಾಗೆ ಕನ್ನಡದಲ್ಲಿರ್ತಕ್ಕಂಥ ಸಂಧಿಗಳು ಲೋಪ, ಆಗಮ, ಆದೇಶ. ಸೊ ವೃದ್ಧಿ ಸಂಧಿಯು ಕನ್ನಡದ ಸಂಧಿ ಅಲ್ಲ. ಬಣ್ಣಗೆಡು ಇದು ಯಾವ ಸಂಧಿ? ಆದೇಶ ಸಂಧಿ, ಆಗಮ ಸಂಧಿ, ವೃದ್ಧಿ ಸಂಧಿ, ಎಣಸಂಧಿ. ಬಣ್ಣ ಅಧಿಕ್ಕೆಡು, ಬಣ್ಣಗೆಡು. ಸೊ ಹಾಗಾಗಿ ಇದು ಆದೇಶ ಸಂಧಿ.
21ನೇ ಪ್ರಶ್ನೆ, ಗುರೂಪದೇಶ ಇದು ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಆದೇಶ ಸಂಧಿ, ಎಣ್ಸಂಧಿ. ಇಲ್ಲಿ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ಗುರು ಅಧಿಕ್ ಉಪದೇಶ, ಗುರೂಪದೇಶ. 22ನೇ ಪ್ರಶ್ನೆ, ದೇವಾಲಯ ಇದು ಯಾವ ಸಂಧಿಗೆ ಉದಾಹರಣೆ? ವೃದ್ಧಿ ಸಂಧಿ, ಗುಣಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ದೇವಾದಿಕಾಲಯ, ದೇವಾಲಯ ಇದು ಸವರ್ಣ ದೀರ್ಘ ಸಂಧಿ. 23ನೇ ಪ್ರಶ್ನೆ, ವನೌಷಧ ಇದು ಯಾವ ಸಂಧಿಗೆ ಉದಾಹರಣೆ? ವೃದ್ಧಿ ಸಂಧಿ, ಎಣ್ಸಂಧಿ, ಗುಣಸಂಧಿ, ಆದೇಶ ಸಂಧಿ. ವನ ಔಷಧ ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಹೊಸಗಾಲ ಇದು ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿ, ಎಣ್ಸಂಧಿ, ವೃದ್ಧಿ ಸಂಧಿ, ಆಗಮ ಸಂಧಿ. ಸರಿಯಾದ ಉತ್ತರ ಆದೇಶ ಸಂಧಿ. ಹೊಸ ಅಧಿಕಾಲ, ಹೊಸಗಾಲ. ಇವತ್ತಿನ ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ, ಚಂದ್ರೋದಯ ಎಂಬುದು ಯಾವ ಸಂಧಿ? ಚಂದ್ರ ಅಧಿಕ್ ಉದಯ, ಚಂದ್ರೋದಯ ಯಾವ ಸಂಧಿ ಆಗುತ್ತೆ? ಗುಣಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ. ಸರಿಯಾದ ಉತ್ತರ ಗುಣಸಂಧಿ. ಸೊ ಎಲ್ಲ ಒಂದು ಬಹು ಆಯ್ಕೆಗಳು ನಿಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು. ಬಹಳ ಸಲ ಪರೀಕ್ಷೆಗಳಲ್ಲಿ ಪುನರಾವರ್ತನೆ ಆಗಿರ್ತಕ್ಕಂತಹ ಪ್ರಶ್ನೆಗಳಿದ್ದಾವೆ. ನೀವು ಇವುಗಳನ್ನು ಅಭ್ಯಾಸ ಮಾಡಿದ್ದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಇವತ್ತಿನ ಮನೆ ಕೆಲಸದ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ನೀವು ಒಂದು ನೋಟ್ಬುಕ್ಕಲ್ಲಿ ಈ ಪದಗಳನ್ನು ಬಿಡಿಸಿ ಯಾವ ಸಂಧಿ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಈ ಕೆಳಗಿನ ಪದಗಳಿಗೆ ಸಂಧಿಯನ್ನು ಹೆಸರಿಸಿ. ಮೊದಲನೇದು ಮಾತಿಲ್ಲ, ಎರಡನೇದು ಗುರುವನ್ನು, ಮೂರನೇದು ದಯೆ ಇಡು, ನಾಲ್ಕನೇದು ಹುಲ್ಲುಗಾವಲು, ಐದನೇದು ಕೋಲಾಟ, ಆರನೇದು ಜಯವೆಂದು, ಏಳನೇದು ಕಣ್ಣಿಗೆ, ಎಂಟನೇದು ಎದೆಗೊಂದು, ಒಂಬತ್ತನೇದು ಮನೆಯಲ್ಲಿ, ಹತ್ತನೇದು ಹುರಿಗಾಳು. ಇವಿಷ್ಟು ಪದಗಳಿಗೆ ನೀವು ಬಿಡಿಸಿ ಸಂಧಿಯನ್ನು ಹೆಸರಿಸಿದರೆ ನೀವು ಇದರಲ್ಲಿ 10ಕ್ಕೆ ಎಷ್ಟು ಅಂಕ ತೊಗೊಂಡಿದ್ದೀರಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಇವುಗಳ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ನಿಮಗೆ ಇದು ವಿಡಿಯೋ ಸಹಾಯಕವಾದರೆ ತಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ, ಹಾಗೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.